ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ, ಲೋಕಲ್ ಡ್ಯೂಟಿಗಳು ಹೊಡ್ಕೋಬೇಕು. ನೋಡಿ, 10 ಗಂಟೆ 8 ನಿಮಿಷ ಭಾನುವಾರ. ನೋಡಿ, ಈಗೂ ಅಪ್ಲೋಡ್ ಆಗ್ತಾ ಇದೆ ನಮ್ಮದು. ಯಾಕಂದರೆ ಲೇಟ್ ಆಗ್ತಾ ಇರೋದು ಅಪ್ಲೋಡು. ನಾನು ಅವತ್ತು ನೈಟ್ ಲೇಟ್ ಹೋಗಿದೆ, ಶುಕ್ರವಾರ. ಅದಕ್ಕೋಸ್ಕರ ಮಲಗಿದ್ದ ಎಡಿಟರು, ಅದಕ್ಕೋಸ್ಕರ ಆಗೋಕ್ಕಾಗಿಲ್ಲ. ಅದು ಭಾನುವಾರ, ಶುಕ್ರವಾರ ಅದು ಶನಿವಾರ ಅದು ಎರಡೂ ಒಂದಿನ ಬಿಟ್ಟು ಒಂದಿನ ಬರುತ್ತೆ. ನೋಡಿ, ಜಸ್ಟ್ ನೋಡಿ, ನೋ ಯೂಸ್. ಈಗ ನಾವು ಫೋಟೋ ಆನ್ ಮಾಡೋಣ. ಆನ್ ಮಾಡಿದ್ದೀನಿ ಫೋಟ್ರು. ನೋಡೋಣ ಯಾವಾಗ ಬರುತ್ತೆ. ಇವತ್ತು ಭಾನುವಾರ, ನೋಡೋಣ ಯಾವಾಗ ಬರುತ್ತೆ ಡ್ಯೂಟಿ ಅನ್ನೋದು. ಬೆಳಗ್ಗೆ ಬಾಡಿಗೆ ಬಂದಿದೆ. ನೋಡಿ, 10 ಗಂಟೆ 40 ನಿಮಿಷ ಡೈರೆಕ್ಟ್ ಡೆಲಿವರಿಲಿ ಬಂದಿರೋದು. 866 ರೂಪಾಯಿ. ಕ್ಯಾಶ್ ಕಲೆಕ್ಟ್ ಮಾಡ್ಕೋಬೇಕಂತೆ 762 ರೂಪಾಯಿ. ನಮಗೆ ವ್ಯಾಲೆಟ್ ಬರೋದು 3 ರೂಪಾಯಿ 9 ಪೈಸೆ ಬರುತ್ತಂತೆ. ನೋಡೋಣ. ಇದೆಲ್ಲ ಮಾರ್ಕೆಟ್ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ರಿ. ಕ್ಲೀನ್ ಮಾಡಲಿ, ಸ್ವಲ್ಪ ಮುಂದೆ ಹಾಕ್ಕೊಳ್ಳಿ ಅಂದರು. ಮುಂದೆ ಹಾಕ್ಕೊಂಡಿದ್ದೀನಿ. ನೋಡೋಣ ಏನಾಗ್ತಾರೆ ಇಲ್ಲಿ, ನೋಡೋಣ. ಅದು ದರ್ಗಾ ಮುಂದೆನೇ ಬಂತು ಈ ಒಳಗಡೆಯಿಂದ. ಲೋಡಿಂಗ್ ಆಗ್ತಾ ಇದ್ದಾರೆ. ನೋಡಿ, ಇದೆಲ್ಲ ಮಾರ್ಕೆಟ್. ಇದು ದರ್ಗಾ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತಹು. ನೋಡಿ, ಮಸ್ಜಿದ್, ಜಾಮಿಯಾ ಮಸ್ಜಿದ್ ಅಂತೀವಿ. ಆಗೋಯ್ತು ಲೋಡಿಂಗು. ಲೋಡಿಂಗ್ ಆಯ್ತು ಕಂಪ್ಲೀಟ್. ಆರ್ಡರ್ ಪಿಕಪ್ ಸಕ್ಸಸ್ಫುಲ್ಲು. ಈಗ ಡ್ರಾಪ್ ನೋಡೋಣ. 22 ಕಿಲೋಮೀಟರ್ ತೋರಿಸ್ತು. 22 ಕಿಲೋಮೀಟರ್. ನೋಡಿ, ಇದೆಲ್ಲ ಬೊಮ್ಮಸಂದ್ರ ಹೋಗೋ ರೂಟು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ನೋಡಿ, ಇದು ಮೇಲೆ ಫ್ಲೈಓವರ್. ಇಲ್ಲಿ ಇದು ಫ್ಲೈಓವರೇ. ನೋಡಿ, ಇದು ಮೆಟ್ರೋ, ಇದು ಫ್ಲೈಓವರ್, ಕೆಳಗಡೆ ರೋಡು. ನೋಡಿ, ತುಂಬ ಚೆನ್ನಾಗಿದೆ ಪ್ಲ್ಯಾನಿಂಗು. ಸೂಪರ್ ಅಂದರೆ ಸೂಪರಾಗಿ ಮಾಡಿದ್ದಾರೆ ಪ್ಲ್ಯಾನಿಂಗ್. ನೋಡಿ, ಎಲೆಕ್ಟ್ರಾನಿಕ್ ಸಿಟಿ ಇದು. ಇಲ್ಲಿ ರೈಟ್ ಸೈಡ್ ಹೋದರೆ ಬ್ರಿಡ್ಜ್ ಇರುತ್ತೆ. ಆ ಬ್ರಿಡ್ಜ್ 3 ವೀಲರ್ ಹತ್ತಬೇಡಿ, ಯಾಕಂದರೆ ಟೋಲ್ ಇರುತ್ತೆ. ನೋಡಿ, ರೈಟ್ ಸೈಡ್ ಕಾಣಿಸ್ತಾರೆ ಬ್ರಿಡ್ಜ್. ಈಗ ಈ ಬ್ರಿಡ್ಜ್ ಹತ್ತಬೇಡಿ. ಇದು ಏನು ಬೇಕಾದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಂತಿದೆಯಾ, ಸ್ಟ್ರೈಟ್ ಹೋಗಬೇಕು. ಇಲ್ಲಿ ಬ್ರಿಡ್ಜ್ ಹತ್ತಿದ್ರೆ ಮಾತ್ರ ಟೋಲ್ ಬೀಳುತ್ತೆ. ನಮಗೆ ಒಂದು ಸಾರಿ ಗೊತ್ತಿಲ್ಲ, ನಾನು ಹೋಗ್ಬಿಟ್ಟಿದೆ. 8 ಕಿಲೋಮೀಟ್ರಿಗೆ 150 ರೂಪಾಯಿ ತಗೊಂಡಿದ್ದಾರೆ. ಬರೀ 8 ಕಿಲೋಮೀಟ್ರಿಗೆ. ಹೊಸೂರು ಟೋಲ್ ಇದು. ಇದೇ ಬ್ರಿಡ್ಜ್, ಹೋಗಬೇಡಿ. ಇದ್ರ ಮೇಲೆ ಇದೇ ಲೋಡಿಂಗ್ ಪಾಯಿಂಟು. ಇದೆಲ್ಲ ಬೊಮ್ಮಸಂದ್ರ ಇಂಟ್ರೆಸ್ಟೆಡ್ ಏರಿಯಾ ಬರುತ್ತೆ. ಬೊಮ್ಮಸಂದ್ರ ಬರುತ್ತೆ ಇದು. ಮಾರ್ಕೆಟಿಂದ ಇಲ್ಲಿ ಶಿಫ್ಟ್ ಆಗ್ತಾರೆ.
ಮಾರ್ಕೆಟಲ್ಲಿ ಅಲ್ಲಿ ಫುಟ್ಪಾಟಲ್ಲಿ ಜಾಗ ಬೀಳಲಿಲ್ಲ. ಅದಕ್ಕೋಸ್ಕರ ಇವರು ಏನು ಮಾಡಿದ್ದಾರೆ, ಬೊಮ್ಮಸಂದ್ರ ಕಡೆ ಇಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಜಾಸ್ತಿ ಇದೆ. ಇಲ್ಲಿ ಹೋಗೋ ಸ್ವಲ್ಪ ದೂರ ನಾವು ಹೋಗಿ ವ್ಯಾಪಾರ ಮಾಡ್ಕೊಳ್ಳೋಣ ಅಂತ ನೋಡಿ ಈ ಥರ ಸೆಡ್ ಹಾಕಿತ್ತು. ಸೆಡ್ ಹಾಕ್ಕೊಂಡು ತರಕಾರಿ ಟಮಾಟ ತರಕಾರಿ ಎಲ್ಲ ಇಲ್ಲಿ ಇಟ್ಕೊಳ್ತಾ ಇದ್ದಾರೆ. ಅಲ್ಲಿ ಕಲಾಸಪಾಳ್ಯನಿಂದ ಫುಟ್ಪಾಟಲ್ಲಿ ಇದ್ದಿದ್ರು ಇವರು, ಈಗೆಲ್ಲ ಕಳಿಸ್ಬಿಟ್ಟಿರಲ್ಲ, ಅದಕ್ಕೋಸ್ಕರ ಇಲ್ಲೇ ಮಾಡ್ಕೊಂಡಿದ್ದಾರೆ. ಶುರುವಾತು ಮಾಡ್ತಾಯಿದ್ದಾರೆ ಇನ್ನೂ ಫಸ್ಟ್ ಸಾರಿ. ಈ ಅಪಾರ್ಟ್ಮೆಂಟ್ಗಳೆಲ್ಲ ತಗೊತಾರಂತ, ಅದು ಹೋಗೋವರು ಬರೋವರು ರೋಡವರು ಎಲ್ಲ ತಗೊತಾರೆ. ಆ ನಂಬಿಕೆಯಿಂದ ತಗೊಂಡಿದ್ದಾರೆ. ಪಾಪ ಒಳ್ಳೇದಾಗಲಿ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಈಗ ಕರೆಂಟು ಅದು ಇದು ಎಲ್ಲ ಸೇರಿ ಇವರು ಕರೆಂಟ್ ಸಪ್ಲೈ ಮಾಡ್ಯವರು. ಫೋನ್ಪೇ ಮಾಡಿಬಿಟ್ಟಿದ್ದಾರೆ. 766. ಈಗ ಟ್ರಿಪ್ ಮಾಡೋಣ ಎಂಡು. ನೋಡೋಣ ಯಾವ್ದು ಬೀಳುತ್ತೆ ಬಾಡಿಗೆ ಅನ್ನೋದು. ಫೋಟೋ ಆನ್ ಮಾಡಿದ್ದೀನಿ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂದಿದೆ 943 ರೂಪಾಯಿದು. ಪಿಕಪ್ಪು 1.5 ಕಿಲೋಮೀಟ್ರ್ ತೋರಿಸ್ತು. ಒಂದೂವರೆ ಕಿಲೋಮೀಟರ್ ಇದೆ. ಇದೇ ಲೋಡಿಂಗ್ ಪಾಯಿಂಟು. ಒಳಗಡೆ ಇದ್ದಾರೆ. ಇದು ಬಂದು ಒಂದು ಡ್ರಾಪ್ ಎಲೆಕ್ಟ್ರಾನಿಕ್ ಸಿಟಿ, ಇನ್ನೊಂದು ಡ್ರಾಪು ಕಲಾಸಪಾಳ್ಯ. ನೋಡಿ 43 ರೂಪಾಯಿಗೆ ಎಲೆಕ್ಟ್ರಾನಿಕ್ ಸಿಟಿ ಒಂದು ಹಾಕಿದ್ದಾರೆ, ಇನ್ನೊಂದು ಕಲಾಸಪಾಳ್ಯ ಹಾಕಿದ್ದಾರೆ. ಅಲ್ಲಿಂದ ಯಾವ್ದಾನ ಬೀಳುತ್ತೆ, ಭಾನುವಾರ ಅಲ್ಲ, ಅಲ್ಲಿನೂ ಬೀಳುತ್ತೆ. ಅದಕ್ಕೋಸ್ಕರ ಎದ್ಬಿಟ್ಟೆ. ಡೈರೆಕ್ಟ್ ಡೆಲಿವರಿ ಇದಾಯಿತು. ಈಗ ಪೋಟಾಡ್ದು ಅಲ್ಲಿ ನೋಡೋಣ ಯಾವ್ದು ಬರುತ್ತೆ ಅನ್ನೋದು. ಫಸ್ಟ್ ಇದು ಕಂಪ್ಲೇಂಟ್ ಮಾಡೋಣ, ಏನಾಗ್ತಾಯಿದ್ರೆ ಲೋಡ್ ನೋಡೋಣ. ಈಗ ಡ್ರಾಪ್ ಆಗ್ತಾ ಇದ್ದಾರೆ ಅಷ್ಟೇನಾ? ನಾನು ಹೋಗ್ಲಕ್ಕ ಲೊಕೇಶನ್ ಹತ್ರ. ಇದು ಬಿಲ್ ಏನು ಕೊಡ್ತೀರಾ? ಬಿಲ್ ಲೋಡಿಂಗ್ ಅದು ಕಂಪ್ಲೀಟ್. ಫಸ್ಟ್ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. 6 ಕಿಲೋಮೀಟ್ರ್ ಇದೆ. ಇದು ಫಸ್ಟ್ ಲೋಡಿಂಗ್ ಪಾಯಿಂಟು. ಸೆಕೆಂಡ್ ಲೋಡಿಂಗ್ ಪಾಯಿಂಟ್. ಫಸ್ಟ್ ಡ್ರಾಪ್ ಅದು, ಸೆಕೆಂಡ್ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇಲ್ಲಿ, ಬೇಗ ಬರೋಲ್ಲ. ಬಂದ್ಬಿಟ್ಟು 24 ಕಿಲೋಮೀಟ್ರ್ ಇದೆ. 24 ಕಿಲೋಮೀಟ್ರು. ಇದು ಕಲಾಸಪಾಳ್ಯ ಬರ್ತಾ ಇರೋದು. 24 1 6 30 ಕಿಲೋಮೀಟ್ರ್ ಆಯಿತು. ಎಷ್ಟಿಗೆ? 943 ರೂಪಾಯಿಗೆ. ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾನೆ, ಪರವಾಗಿಲ್ಲ, ಏನು ಮಾಡೋಕ್ಕಲ್ಲ. ಭಾನುವಾರ ಇವತ್ತು, ಇಲ್ಲಾಂದರೆ ಬಾಡಿಗೆಗಳು ಸಿಕ್ಕಲ್ಲ. ಇದೇ ಲೋಡಿಂಗ್ ಪಾಯಿಂಟು. ಇಲ್ಲೆಲ್ಲ ಚಿಕ್ಕಪೇಟಿದು ನೋಡಿ. ಹಿಂಗೆ ರಿವರ್ಸ್ ಹಾಕೊಳ್ಳಿ. ಹಿಂಗೆ ಲೋಡಿಂಗ್ ಮಾಡ್ತಾ ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರು ನೋಡಿ. 943 ರೂಪಾಯಿ ಫೋನ್ಪೇ ಮಾಡಿಬಿಟ್ಟಿದ್ದಾರೆ. ಟ್ರಿಪ್ ಎಂಡ್ ಮಾಡೋಣ.
ಇದಾದಮೇಲೆ ಇನ್ನೊಂದು ಪರ್ಸನಲ್ ಬಾಡಿಗೆ ಬಂದಿದೆ 500 ರೂಪಾಯಿಗೆ. ಎಲ್ಲ ರೇಫರ್ ಪೀಸು ಏನೇನೋ ವೇಸ್ಟೇಜ್ ಎಲ್ಲ ಇದೆಯಂತೆ. ಎಲ್ಲ ನಾನೇ ಹೋಗಿ ಬಿಸಾಕೋದು. ಒಂದು ಕಸ ಥರ, ಕಸ ಅಂದರೆ ತುಂಬ ಕಸ ಅಲ್ಲ ಅದು. ಇದು ತೋರಿಸ್ತೀನಿ ಆಮೇಲೆ ನಿಮಗೆ. ಬಂದಿದೆ, ಆಮೇಲೆ ಹೋಗಿ ಲೊಕೇಶನ್ ಕಳಿಸ್ತೀನಿ ಅಂದರು. ನೋಡೋಣ. 20 ಬ್ಯಾಗ್ ಟೋಟಲು ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಬೇಗ ಇನ್ನು ಮಾಡಿದ್ರೆ. ಇನ್ನು ನೋಡಿದ್ರೆ ಯಾವುದೂ ಬಂದಿಲ್ಲ ಬಾಡಿಗೆ. ಅದೇ ಪರ್ಸನಲ್ ಬಾಡಿಗೆ ಫೋನ್ ಮಾಡ್ತಾಯಿದ್ದಾರೆ. ಹಲೋ यार भाई आप जल्दी 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 उतर सको. हाँ आ जाओ. ಪರ್ಸನಲ್ ಬಾಡಿಗೆ ಅದು ಲೊಕೇಶನ್. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ. ವೇಸ್ಟೇಜ್ ಇದೆಯಂತೆ, ತಗೊಂಡೋಗಿ ಬಿಸಾಕಬೇಕು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಕಸದ ಗಾಡಿ ಅಲ್ಲೇ ಆಗಿಬಿಟ್ಟು ಅವ್ರಿಗೆ ಒಂದು 100 ರೂಪಾಯಿ ಕೊಟ್ಬಿಟ್ಟು 400 ರೂಪಾಯಿ ನಾನು ಇಟ್ಕೊಂಡು ಹೋಗ್ಬಿಡ್ತೀನಿ. ಯಾರನ್ನಿದ್ರೆ ಕೊಡೋದು, ಇಲ್ಲಾಂದರೆ ಅಲ್ಲೇ ಹಂಗೆ ಹಾಕೋಗ್ಬಿಡೋದು. ಈ ಥರ ಪೀಸಸ್ ನೋಡಿ ಎಲ್ಲ ಬಿಸಾಕ್ತಾ ಇದ್ದಾರೆ. ಚೆನ್ನಾಗಿದೆ, ಗಟ್ಟಿ ಮುಟ್ಟಾಗಿ ಎಷ್ಟು ಚೆನ್ನಾಗಿದೆಯೋ ನೋಡಿ. ನೋಡಿ, ಇದು ISI ಮಾರ್ಕ್ತು. ಎಷ್ಟು ತೂಕ ಇದೆ ಗೊತ್ತಾ? ಇದು ಒಂದು ಪೀಸ್ ತಗೋಬೇಕಂದ್ರೆ ಅದು 300-400 ರೂಪಾಯಿ ಆಗುತ್ತೆ. ಈ ಥರದ್ದು ಬಿಸಾಕ್ತಾ ಇದ್ದಾರೆ ನೋಡಿ ಇವರು. ಇದಿದೆ, ಮತ್ತು ಇನ್ನೂ ಲೋಡ್ ಹಾಕಿದ್ದಾರೆ ನೋಡಿ. ಇನ್ನು ಇದೆಯಂತೆ ಎಲ್ಲ ಬಿಸಾಕೋ ಪೀಸ ಎಲ್ಲ. ಇದು ತುಂಬ ಚೆನ್ನಾಗಿದೆ ನೋಡಿ. ಅದೆಲ್ಲ ತಗೊಂಡೋಗ್ಬೇಕಂತೆ. ಹೆಂಗಿದೆಯಾ ವ್ಯೂ? ಚೆನ್ನಾಗಿದೆಯಾ? ಮೇಲೆ ಬಂದಿದ್ದೀನಿ, ಸೂಪರ್ ಆಗಿದೆ ವ್ಯೂ. ಹಾಂ, ಎಲ್ಲ ನೋಡಿ ಇಲ್ಲೇ ಬಿಸಾಕಿದ್ದೀನಿ. ಯಾರನ್ನ ಬೇಕಾದ್ರೆ ತಗೊಂಡು ಹೋಗ್ತಾರೆ ನೋಡಿ. ಇಲ್ಲ, ಇಲ್ಲೇ ಬಿಸಾಕಿದೆ. ಇವರು ಏನನ್ನ ಬೇಕಾದರೆ ನೋಡಿ. ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 1200 ರೂಪಾಯಿ ಕೊಟ್ಟಿದ್ದಾರೆ ನೋಡಿ. 1200 ರೂಪಾಯಿ. ತುಂಬ ಲೇಟ್ ಆಯಿತು, ಸ್ವಲ್ಪ ಹೆಲ್ಪಿಂಗನ್ನು ಮಾಡಿದೆ, ಅದಕ್ಕೋಸ್ಕರ 1200 ರೂಪಾಯಿ ಕೊಟ್ಟಿದ್ದಾರೆ. ಪರವಾಗಿಲ್ಲ. ಪೋಟ್ರಲ್ಲಿ ಬಾಡಿಗೆ ಆನ್ ಮಾಡ್ಕೊಂಡು ನಾನು ನೋಡಿ, ಆನ್ ಮಾಡ್ಕೊಂಡಿದ್ದೀನಿ. ಒಂದು ಬಾಡಿಗೆನೂ ಬಂದಿಲ್ಲ. ಈ ಪರ್ಸನಲ್ ಬಾಡಿಗೆ ಬಂತು. ಅಪಾರ್ಟ್ಮೆಂಟ್ ಮೇಲೆ 5ನೇ ಫ್ಲೋರದ್ದು ಇತ್ತು. 5ನೇ ಫ್ಲೋರ್ನಿಂದ ಲಿಫ್ಟಲ್ಲಿ ತಗೊಬಂದು ಹಾಕಿ ಇದನ್ನ ನೋಡಿ ಅಲ್ಲೇ ಇದೆ. ಇಲ್ಲ ಬಿಸಾ ಅವರ ಅಪಾರ್ಟ್ಮೆಂಟ್ ಅವ್ರು ಬೈತಾ ಇದ್ದಾರಂತೆ ಎಲ್ಲ ಕ್ಲೀನ್ ಮಾಡಿ ಅಂತ. ಅದಕ್ಕೋಸ್ಕರ ಅಪಾರ್ಟ್ಮೆಂಟ್ ಕ್ಲೀನ್ ಮಾಡೋಕ್ಕೋಸ್ಕರ ಇದು ಒಂದಿನ ಅಂತ ಕ್ಲೀನ್ ಮಾಡಿಬಿಟ್ಟು ನಮಗೆ ಟ್ರಾನ್ಸ್ಪೋರ್ಟ್ ಹತ್ರನೇ ಬಂದುಬಿಟ್ರು ಅವರು. ಹೆಂಗೋ ನೋಡಿ, 1200 ರೂಪಾಯಿ. ಇದರಲ್ಲಿ ಒಂದು 800 ರೂಪಾಯಿ. ಡೈರೆಕ್ಟ್ ಡೆಲಿವರಿಯಲ್ಲಿ 766 ರೂಪಾಯಿ. ನೋಡೋಣ ಯಾವ್ದು ಬೀಳುತ್ತೆ ಅನ್ನೋದು ಬಾಡಿಗೆ. 6:30 ಆಗಿದೆ ಟೈಮು. ಇನ್ನೊಂದು ಯಾವ್ದು ಬಾಡಿಗೆ ಬೀಳುತ್ತೆ ಅಂದರೆ ಒಂದು ಬಾಡಿಗೆನೂ ಬೀಳ್ತಾ ಇಲ್ಲ. ಒಂದು ಕಮ್ಮಿಕ್ಕೂ ಇಲ್ಲ, ಒಂದು ಕಿಮ್ಮಿಕ್ಕೂ ಇಲ್ಲ. ಅವಾಗನಿಂದ ನಾನು ಮಾಡ್ಕೊಂಡೇ ಇದ್ದೀನಿ, ಸೌಂಡೇ ಇಲ್ಲ. 7 ಗಂಟೆಗೆ ಮನೆಗೆ ಹೋಗ್ಬಿಡ್ತಾ ಇದ್ದೀನಿ. ಸ್ವಲ್ಪ ಅಂಗಡಿಗೆ ಐಟಮ್ ಬೇಕು, ಅದಕ್ಕೋಸ್ಕರ ತಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಯಾವುದು ಕಮ್ಮಕ್ಕೂ ಇಲ್ಲ, ಕಿಮ್ಮಕ್ಕೂ ಇಲ್ಲ. ಪೋಟ್ರಲ್ಲಿ ಬಾಡಿಗಳೇ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಮನೆಗೆ ಹೋಗ್ಬಿಡ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಅಂಗಡಿಗೆ ಎಲ್ಲ ತಗೊಂಬರ್ಬೇಕು. ನೋಡೋಣ ಏನೇನು ತಗೊಂಬರ್ಬೇಕಂತ. ನಮ್ಮ ಹುಡುಗ ಆಚೆ ಬರಬೇಕು, ಆಚೆ ಹೋಗ್ಬೇಕಂತ. ಅದಕ್ಕೋಸ್ಕರ ಬಂದಿದ್ದೀನಿ ವಾಕಿಂಗ್ ಕರ್ಕೊಂಡು. ಇದು ಮಮ್ಮಿ, ನೀನು ಅಮೀನ್ ಬರಲ್ಲ.
ಮೋಮಿನ್ ಅದು ಕೂಡ ಗಾಡಿ ನಿಂತ್ಕೊಂಡ್ಬಿಟ್ಟಿದ್ದಲ್ಲ 2-3 ದಿನದಿಂದ ಸ್ವಲ್ಪ ಬರೋಣ ಅಂತ ಬಂದುಬಿಟ್ಟೆ. ತಿರ್ಕೊಂಡು ಆಮೇಲೆ ಮನೆಗೆ ಹೋಗ್ಬಿಡ್ತೀವಿ. ಫೈನಲಿ ಮನೆಗೆ ಬಂದುಬಿಟ್ಟೆ. ಎಲ್ಲ ಐಟಮ್ ಎಲ್ಲ ತಗೊಂಬಂದ್ಬಿಟ್ಟೆ ಅಂಗಡಿಗೆ. ಎಂಜಾಯ್ ಮಾಡ್ಕೊಬಂದೆ. ಮಕ್ಕಳನ್ನೆಲ್ಲ ತಗೊಂಡು ಇವನು ನಮ್ಮ ಮಮ್ಮಿನ ನಮ್ಮ ಚಿಕ್ಕ ಮಗನ ತಿರುಗಬೇಕಂತ ತಿರುಗಿ ಬಂದೆ. ಇವತ್ತು ಪರವಾಗಿಲ್ಲ. ಇವತ್ತು ಬಂದು ಡೈರೆಕ್ಟ್ ಡೆಲಿವರಿಯಲ್ಲಿ 766 ರೂಪಾಯಿ, ಪೋಟರಲ್ಲಿ 1000 ರೂಪಾಯಿ, ಪರ್ಸ್ನಲ್ ಬಾಡಿಗೆ 1200 ರೂಪಾಯಿ, 2200 2200 2200 ಒಂದು 760 2950 ರೂಪಾಯಿ ಅನ್ಕೊಳ್ಳಿ. ಇವತ್ತು ಎರ್ನಿಂಗು 2950 ರೂಪಾಯಿ. ಅದರಲ್ಲಿ ಪೋಟ್ರ್ ಕಮಿಷನ್ 150 ರೂಪಾಯಿ ಹೋಗಿದೆ. 2800 ರೂಪಾಯಿ ನಮಗೆ ಬಂದಿದೆ. ಇವತ್ತು ಎರ್ನಿಂಗು 2800 ರೂಪಾಯಿ ಭಾನುವಾರದ ಎರ್ನಿಂಗು. ನಾನು ಬೇಗ ಬಂದುಬಿಟ್ಟೆ. ಪೋಟ್ರಲ್ಲಿ ಒಂದು ಸೌಂಡು ಆಗ್ತಾಯಿರಲಿಲ್ಲ, ಅದಕ್ಕೋಸ್ಕರ ಬೇಜಾರಾಗಿದೆ. ಅದು ಅಷ್ಟು ಕೆಲಸ ಮಾಡಿಕೊಂಡು ಎಲ್ಲ ಆಗಿದ್ಮೇಲೂ ಸೌಂಡ್ ಬಂದಿಲ್ಲ. ಹಿಂಗೆ ಯಾಕೆ ಸುಮ್ಮನೆ ಮನೆ ಇದು ಅಂಗಡಿಗೂ ಸಾಮಾನು ಬೇಕಲ್ಲ, ಅದು ಇದು ತಗೊಂಡು ಬರಬೇಕಲ್ಲ ಅಂತ ಬಂದುಬಿಟ್ಟೆ. ನಾಳೆ ನೋಡೋಣ ಸೋಮವಾರ ಹೆಂಗಿರುತ್ತೆ ಅನ್ನೋದು. ಸೋಮವಾರ ಕಾಂಪಿಟೇಷನ್ ಸ್ಕೋರ್ ಕೊಡೋದು. ನಾಳೆನೂ ನಾನು ಬ್ಲೂನೇ. ನಮಗಂತೂ ಸಿಲ್ವರು ಗೋಲ್ಡು ಏನು ಕೊಡೋಲ್ಲ. ನಾವು ಅದು ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ. ಸ್ಕೋರ್ಗೋಸ್ಕರ ಯಾರು ಸಿಗಿದ್ರೆ ಅದು ಎತ್ಕೊಂಡು ಹೋಗ್ತಾಯಿರಿ. ನಿಮಗೆ ಬೇಡ ಅಂದರೆ ಬಿಟ್ಬಿಡಿ. ಅದು ತುಂಬ ಟೆನ್ಷನ್ದು ಕೆಲಸ. ಸ್ಕೋರ್ ಬೇಕಂದರೆ ಇನ್ನೂ ಅವನು ಅದಕ್ಕೋಸ್ಕರನೇ ಕಾಯಿಸ್ತಾನೆ, ಸತಾಯಿಸ್ತಾನೆ. ಅಲ್ಲೋಗಿ ಇಲ್ಲೋಗಿ ಶಿವಾಜಿನಗರಿಗೆ, ಅಲ್ಲೋಗಿ ಚಿಕ್ಕಪೇಟೋಗಿ ಹಂಗೆ ಸತಾಯಿಸ್ತಾನೆ ಸ್ಕೋರ್ಗೋಸ್ಕರ. ನೀವು ಸ್ಕೋರ್ಗೋಸ್ಕರನೇ ತಲೆ ಕೆಡಿಸ್ಕೋಬೇಡಿ. ಯಾವ ಬಾಡಿಗೆ ಬಂದರೆ ಅದು ತಗೊಂಡು ಹೋಗ್ತಾಯಿರಿ ಅಷ್ಟೇ ನಾನು ಹೇಳೋದು. ನಮ್ಮ ಎಡಿಟರ್ ನೋಡಿ ಇಲ್ಲೇ ಹಿಂಗೆ ಇದ್ದಾನೆ. ಆದರೆ ಅದು ಬಾತ್ ಕರ್ತಾ ನಮ್ಮ ಎಡಿಟರ್ ನೋಡಿ ಏನೋ ಇದು ಹಾಂ ಪಿಕಾಕ್ ಫೈಡರ್, ಪಪ್ಪ ಫೈಡರ್ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿದ್ದು. ಒಂದು ಲೈಕು, ಒಂದು ಸಬ್ಸ್ಕ್ರೈಬ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಜಾಸ್ತಿ ಜನ ಮಾಡ್ಕೊತಲ್ಲ. 209 ಜನ ಬಂದಿದ್ದಾರೆ. ನನ್ನ ವೀಡಿಯೋ 1000 ಜನ ನೋಡ್ತಾ ಇದ್ದಾರೆ, 800 ಜನ ನೋಡ್ತಾ ಇದ್ದಾರೆ, 700 ಜನ ನೋಡ್ತಾ ಇದ್ದಾರೆ. ಎಷ್ಟು ಜನ ನೋಡ್ತಾ ಇದ್ದಾರೆ. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆಗೋಯ್ತು. ಯಾಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ನೀವೇ ಹೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನನ್ನು ಬೆಳೆಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ ನೀವೇ ಹೇಳಿ. ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಅಷ್ಟೇ ತಾನೇ ನಾನು ಕೇಳೋದು. ಬೇರೆ ಏನೋ ಕೇಳ್ತೀನ? ಸ್ವಲ್ಪ ಅಮೌಂಟ್ ಕಳಿಸಿ ಅಂತೀನ ನಾನು, ನೀವೇ ಹೇಳಿ. ಹಾಂ, ಅಮೌಂಟ್ ಕಳಿಸಿ ಅಂದರೆ ಏನೋ ಅಪ್ಪ ಇವಾಗ ವೀಡಿಯೋ ಮಾಡ್ತಾನೆ ಅಮೌಂಟ್ ಕಳಿಸು ಅಂತಾನೆ. ಅಮೌಂಟ್ ಏನು ಕಳಿಸ್ತಾ ಬೇಡ, ಬೋಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಒಂದು ಸಪೋರ್ಟು, ನನಗೆ ಒಂದು ಧೈರ್ಯ ಅಷ್ಟೇ. ಫಸ್ಟ್ ಒಂದು ಲೈಕ್ ಮಾಡಿಬಿಡಿ, ಲೈಕು ಒಂದು ಸಬ್ಸ್ಕ್ರೈಬ್. ನಾಳೆ ಸಿಕ್ಕೋಣ. ಗುಡ್ ಬೈ. ಇರಿ 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 ಮಂಡ್ಯದ ವಿಡಿಯೋ ಇದೆ, ಅದು ನೋಡ್ಕೊಂಡು ಹೋಗಿ. ಎಡಿಟರ್, ಮಂಡ್ಯ ವಿಡಿಯೋ ರೆಡಿ ಇದೆಯಾ? ಆ್ಯಕ್ಷನ್. ಅಸ್ಸಲಾಮ್ ಅಲೈಕಮ್, ಎಲ್ಲರಿಗೂ ನಮಸ್ಕಾರ. ನೀವು ಬೆಳಗ್ಗೆ ಡ್ಯೂಟಿಗೆ ಬಂದಿದ್ದೀನಿ. ಟೈಮ್ 8 ಗಂಟೆ 15 ನಿಮಿಷ ಆಗಿದೆ. ಈಗ ನಾವು ಪೋರ್ಟ್ ಆನ್ ಮಾಡೋಣ. ಸೋಮವಾರ ಇವತ್ತು ಕಂಪ್ಯೂಟರ್ ಸ್ಕೋರ್ ಕೊಟ್ಟೆ ದಿನ ಇವತ್ತು. ನೋಡಿ, ಲಾಗಿನ್ ನಂಬರ್ 0 ಇದೆ, ಸ್ಕೋರೂ 0 ಇದೆ. ಏನು ಕೊಟ್ಟಿಲ್ಲ ಇನ್ನೂ ಸ್ಕೋರು. ಹೀಗೆ ಆನ್ ಮಾಡಿದೆ ಅಂತ ಜಸ್ಟ್ನು. ಈಗ ಡೈರೆಕ್ಟ್ ಡೆಲಿವರಿನೂ ಆನ್ ಮಾಡೋಣ. ಈ ಥರ ಬರುತ್ತೆ ಡೈರೆಕ್ಟ್ ಡೆಲಿವರಿದು. ಗೋ ಆನ್ಲೈನ್ ಇರುತ್ತೆ ಬಟನ್ನು, ಇದು ಪ್ರೆಸ್ ಮಾಡಿಬಿಟ್ರೆ ಸಾಕು, ಆನ್ ಆಗಿಬಿಡುತ್ತೆ. ನೋಡಿ, ಆನ್ಲೈನ್ ಅಂತ ನೋಡೋಣ ಯಾವುದರಲ್ಲಿ ಬರುತ್ತೆ ಡ್ಯೂಟಿ ಅನ್ನೋದು. ಬೆಳಗ್ಗೆ ಬಾಡಿಗೆ ಬಂದಿದೆ ದಾವಸ್ಪೇಟ್ಗೆ 1690 ರೂಪಾಯಿ. ಈಗ ಹೋಗೋಣ ಪಿಕಪ್ ಹತ್ರ. ಪಿಕಪ್ ಎಷ್ಟಿದೆ ಇಲ್ಲೇ.
4 ಬಾಕ್ಸ್ ಹಾಕಿದ್ದಾರೆ ಲೋಡಿಂಗು ನೋಡಿ. ಬರೋ 4 ಬಾಕ್ಸು. ಇದೆಲ್ಲ ದಾವಸ್ಪೇಟೆಗೆ ಹೋಗಬೇಕು. ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ ಅದು. 1690 ರೂಪಾಯಿಗೆ 50 ಕಿಲೋಮೀಟ್ರ್ ಕೊಟ್ಟಿದ್ದಾನೆ, ಪರವಾಗಿಲ್ಲ. $60 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಇದು ಟೋಲ್ನಿಂದ ಹೋಗಿದ್ರೆ ನೋಡಿ, ಇದು ಟೋಲ್ದಿದು. Head towards 6th Cross Road. 51 ಕಿಲೋಮೀಟರ್ ಇದೆ. ಈಗ ಹೋಗ್ಬಿಡೋಣ ನಾವು ಡ್ರಾಪ್ ಪಾಯಿಂಟ್ ಹತ್ರ. ಟೋಲ್ మీద ಹೋಗ್ತಾ ಇದ್ದೀನಿ. ಟೋಲ್ ರಸ್ತೆ ಇದೆಲ್ಲ ಇದು. ನಮಗೆ ಟೋಲ್ ಫ್ರೀ ಇರುತ್ತೆ. ನಲ್ಮಂಗಲ ಟೋಲ್ ನೋಡಿ, ಎಲ್ಲ ದಾವಸ್ಪೇಟೆ ಇದು. ದಾವಸ್ಪೇಟೆ ಹೋಗೋ ರೂಟ್ ಇನ್ನು 39 ಕಿಲೋಮೀಟ್ರ್ ಇದೆ. 1 ಗಂಟೆ 10 ನಿಮಿಷಕ್ಕೆ ಎಲ್ಲ ಹೋಗ್ಬಿಟ್ಟಿದ್ದೀವಿ. ಒಂದೇ ರೂಟ್, ಎಲ್ಲಿ ಇಳಿಸೋದೇ ಇಲ್ಲ, ಹೋಗ್ತಾ ಇರ್ಬೇಕಷ್ಟೇ. ಅಲ್ಲಿ 1 ಗಂಟೆಗೆ ಹೋಗ್ಬಿಡ್ತೀವಿ ಅಲ್ಲಿಗೆ. ಅಲ್ಲಿನ ಯಾರನ್ನ ಪರವಾಗಿಲ್ಲ, ಇಲ್ಲಾಂದರೆ ಖಾಲಿ ಬರಬೇಕು, ಇಲ್ಲಾಂದರೆ ಏನು ಮಾಡ್ತಾನೋ ಇವತ್ತು ಗೊತ್ತಾಗಿಲ್ಲ. ಫಸ್ಟ್ ಎತ್ಕೊಂತಾನೆ, ಒಂದು ದೊಡ್ಡ ಬಾಡಿಗೆ ಕೊಟ್ಟಿದ್ದಾನೆ, ಅಲ್ಲಿ ಕಾಯಿಸ್ತಾನೆ, ಏನು ಮಾಡ್ತಾನೋ ನಮಗಂತೂ ಚೂರು ಐಡಿಯಾ ಇಲ್ಲ. ಇಲ್ಲ ಅಂದರೆ ಇವತ್ತು ಒಂದೇ ಬಾಡಿಗೆನೋ, ನೋಡೋಣ ಏನೇನು ಮಾಡ್ತಾನೋ ಇವತ್ತು. ದಾವಸ್ಪೇಟೆ ಹೈವೇ ರೋಡ್ ಇದೆಲ್ಲ. ಸ್ವಲ್ಪ ಮುಂದೆ ಹೋದರೆ ಟೋಲು. ತುಂಬ ಸೂಪರ್ ಆಗಿದೆ ಲೊಕೇಶನ್ ಎಲ್ಲ ಇಲ್ಲಿ ನೋಡಿ. ಎಲ್ಲ ಹೊಸದಾಗಿ ಮಾಡಿರೋದು. 1, 2, 3, 4 ರೋಡ್ ಆಗಿದೆ. ದಾವಸ್ಪೇಟೆ ಇದು ಹೈವೇ ತುಂಬ ಅಂದರೆ ತುಂಬ ಸೂಪರ್ ಆಗಿದೆ ನೋಡಿ. ಟೋಟಲ್ 4 ರೋಡ್, ಹೋಗೋಕ್ಕೆ 2 ರೋಡು, ಬರೋಕ್ಕೆ 2 ರೋಡು. ಇನ್ನು ಕೆಲಸಗಳು ಮಾಡ್ತಾನೆ ಇದ್ದಾರೆ. ಎಲ್ಲ ಆಗಿದ್ಮೇಲೆ ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಿನ್ನ. ಸೂಪರ್ ಆಗಿರುತ್ತೆ. ಎಷ್ಟು ಸೂಪರ್ ಆಗಿದೆ ಇಲ್ಲಿ. ಇನ್ನು 1.5 ಕಿಲೋಮೀಟ್ರ್ ಹೋಗಬೇಕು. 3 ನಿಮಿಷ ಅಲ್ಲಿ ಹೋಗ್ಬಿಡ್ತಿದ್ರು. ಇದೇ ಲೊಕೇಶನು. ಇಲ್ಲಿ ಒಳಗಡೆ ಹೋಗಬೇಕು, ಅಲ್ಲಿ ಹೋಗಬೇಕು. ಲೊಕೇಶನ್ ಈ ಕಡೆಯಿಂದ ಹೋಗುವಂತ ಇದೆ. ಈ ಕಡೆಯಿಂದ ಹೋದರೆ ಏನು ಕಾಣಿಸ್ತಲ್ಲ, ಇಲ್ಲಿ ದಾರಿನೇ ಇಲ್ಲ. ಮತ್ತು ಇಲ್ಲಿಂದ ಸುಟ್ಕೊಂಡು ಅಲ್ಲಿ ಆ ಕಡೆಯಿಂದ ಅಲ್ಲಿ ಹಿಂಗೆ ಬರಬೇಕು. ಈಗ ಕೊಟ್ಬಿಟ್ಟಿದ್ದೀನಿ ಒಂದು 4 ಬಾಕ್ಸು. ಇದೆ ಹೇಗೆ ಇದೆಲ್ಲ ದೊಡ್ಡ ಬೆಡ್ ಗೋಡನ್ ಇದು ನೋಡಿ. ಫೋನ್ಪೇ ಮಾಡಿಬಿಟ್ಟಿದ್ದಾರೆ ನೋಡಿ. 1690 ರೂಪಾಯಿ ಮಾಡಿದ್ದಾರೆ. ಅಮೌಂಟ್ ಆಗಿರೋದು ಅಷ್ಟೇ. ಎಂಡ್ ಮಾಡೋಣ ಟ್ರಿಪ್ಪು. ಇದೆಲ್ಲ ದೊಡ್ಡದು ಬಾ ಗೋಡನ್ ನೋಡಿ. ಏಷ್ಯನ್ ಪೈಂಟ್ಸ್ದು ಯಾವ್ದು ನೋಡಿ. ಇಲ್ಲಿಂದ ಯಾವ್ದು ಬೀಳುತ್ತೋ ಟೈಮ್ ನೋಡಿದ್ರೆ 1:15. ಏನು ಮಾಡ್ತಾಯಿದ್ದೀನಿ ಆಗ್ತಾ ಇಲ್ವಲ್ಲ ಇದು. ಎಂಡ್ ಆಗ್ತಾಯಿಲ್ಲ ಟ್ರಿಪ್ ಇದು. ಯಾಕೋ ನೆಟ್ವರ್ಕ್ ಪ್ರಾಬ್ಲಮಾ ಇಲ್ಲ ಏನು ಅಂತ ಗೊತ್ತಿಲ್ಲ. ಆಯಿತು. 1690. ನೋಡೋಣ ಇಲ್ಲಿ ಯಾವ್ದು ಬೀಳುತ್ತೋ. ಬಂದರೆ ದೊಡ್ಡ ಬಾಡಿಗೆನೇ ಬರೋದು, ಇಲ್ಲ ಅಂದರೆ ಅಷ್ಟೇ ಕಾಯ್ತಾ ಇರ್ತೀನಿ. ಒಂದು ಬಾಡಿ ಹೊಡ್ತೀನಿ ದೊಡ್ಡದು. ಇನ್ನೇನು ಮಾಡ್ತಾನೋ ನೋಡೋಣ. ಸ್ವಲ್ಪ ಟೆನ್ಷನ್ ಆಗಿದೆಯಾ, ಏನು ಮಾಡೋಕ್ಕಾಗಲ್ಲ. $1690 ನೋಡಿ. ನಮಗೆ ಬಂದಿರೋದು $1436 ರೂಪಾಯಿ. ಟೈಮು 1:15 ಆಗಿದೆ. ಇಲ್ಲಿಂದರೆ ಯಾವುದೇ ದೊಡ್ಡ ಬಾಡಿಗೆ ಬಂದರೆ ಒಳ್ಳೆಯದು ಹೇಳಿ. ಈ ಥರ ಇದೆ, ಸೂಪರ್ ಆಗಿದೆ ಎಲ್ಲ ಕ್ಲೈಮೇಟ್ ನೋಡಿ.
ಕಾಯ್ಕೊಂಡಿದ್ದೀನಿ ಬಾಡಿಗೆಗೋಸ್ಕರ. ಒಂದು ಬಾಡಿಗೆನೂ ಬಂದಿಲ್ಲ ಇನ್ನು. ಇಲ್ಲಿಂದ ಹೋಗ್ಬೇಕಂದ್ರೂ 50 ಕಿಲೋಮೀಟ್ರ್ ಇದೆ ನಮ್ಮ ಮನೆ. ಸೈಡ್ಗೆ ಹಾಕ್ಕೊಂಡಿದ್ದೀನಿ, ಆರಾಮಾಗಿ ನಿಲ್ತಿದ್ದೀನಿ. ಇದು ಈ ಫ್ಯಾಕ್ಟ್ರಿಗೆ ಇದು AGP ಇದಿದೆ ಕಂಪ್ನಿ. ಈ ಕಂಪ್ನಿಗೆ ಲೋಡ್ ಆಯಿತು. ಲೋಡ್ ಕೊಟ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. ಇದು ಯಾವ್ದು ಬರುತ್ತೋ ಬಾಡಿಗೆ, ಅದೇ ಒಂದು ಟೆನ್ಷನ್ ಇದೆ. ಬಂದರೆ ಪರವಾಗಿಲ್ಲ, ಬಂದಿಲ್ಲ ಅಂದರೆ ಅಷ್ಟೇ. ಸಣ್ಣ ಪುಟ್ಟ ಬಾಡಿಗೆಗಳು ಬರೋಲ್ಲ ಇಲ್ಲಿ. ಬರೋದೆಲ್ಲ 2000, 2200, 1500 ಆ ಥರ ಬಾಡಿಗೆನೇ ಬರೋದು ಬೆಂಗಳೂರು ಸಿಟಿ ಒಳಗಡೆ ಹೋಗ್ಬೇಕಂದ್ರೆ. ನೋಡೋಣ, ಕಾಯ್ಕೊಂಡಿದ್ದೀನಿ. ಏನಾಗುತ್ತೋ ಏನೋ ಇವತ್ತಿನ ಕತೆ ನಮ್ಮದು. ಇವತ್ತು ನನ್ನ ಹಣೆ ಬರ ಹೆಂಗಿರೋದು ನೋಡೋಣ. ಇಲ್ಲೇ ಸ್ಟಾಪ್ ಮಾಡ್ತಾನಾ ಏನೋ ಗೊತ್ತಾಗ್ತಾಯಿಲ್ಲ ಸ್ವಲ್ಪ ನಮಗೆ. ಒಂದೇ ಒಂದು ದೊಡ್ಡ ಬಾಡಿಗೆ ಕೊಟ್ಬಿಟ್ಟು ಇಲ್ಲಿ ಕೂತಿಸಿದ್ದಾನೆ. ನೋಡೋಣ. ಈ ದಾವಸ್ಪೇಟೆಗೆ ಬಂದು ಇಲ್ಲೇ ಸಿಕ್ಕಾಕೊಂಡಿದ್ದೀನಿ. ಒಂದು ಬಾಡಿಗೆನೂ ಇಲ್ಲ. ಕ್ಲೈಮೇಟ್ ಎಂಜಾಯ್ ಮಾಡ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ ನೋಡಿ. ಎಲ್ಲ ಕ್ಲೈಮೇಟ್ ಜಬರ್ದಸ್ತ್ ಆಗಿದೆ. ಕ್ಲೈಮೇಟ್ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಪ್ರಶಾಂತವಾಗಿದೆ. ಸೌಂಡ್ಗಳು ಏನಿಲ್ಲ. ಮನಸ್ಸೆಲ್ಲ ಒಂದು ಪ್ರಶಾಂತವಾಗಿದೆ. ಈ ಪೋಟ್ರಿಗೆ ನೋಡಿ, ನೋಡ್ಕೊಂಡು ಯಾವಾಗ ಬರುತ್ತೆ ನೋಡ್ಕೊಂಡು ಹಿಂಗೆ ಮಾಡ್ಕೊಂಡು ಹಿಂಗೆ ಇದ್ಬಿಟ್ಟಿದ್ದೀನಿ. ಲಾಂಗ್ ಬಂದರೆ ಇದೊಂದು ಕಷ್ಟ. ಲಾಂಗ್ ಬಂದಿಲ್ಲ ಅಂದರೆ ಟ್ರಾಫಿಕ್ ಇದು ಕಷ್ಟ. ಏನು ಮಾಡೋದಂತ ಗೊತ್ತಾಗಲ್ಲ. ಎಷ್ಟು ತಣ್ಣಗಿದೆ ಆರಾಮಾಗಿ ಮರದ ಕೆಳಗಡೆ ಮಲ್ಕೋಬೇಕಷ್ಟೇ. ಈಗ ಈ ಮರದ ಕೆಳಗಡೆ ನೋಡಿ, ತಣ್ಣಗೆ ಗಾಳಿ ಬರ್ತಾಯಿದೆ. ಮರಾಣ ಸೂಪರ್ ಆಗಿದೆ ಇದು. ಇವತ್ತಷ್ಟೇ ಒಂದೇ ಬಾಡಿಗೆನೇ. ಇವತ್ತು ಖಾಲಿ ಹೋಗಬೇಕೋ ಇನ್ನು. ಒಂದು ಬಾಡಿಗೆನೂ ಇಲ್ಲ ನೋಡಿ, ಎಲ್ಲ ಕಾಡು. ಫ್ಯಾಕ್ಟ್ರಿ ನೋಡಿದೆ ನೋಡಿ, ಇಲ್ಲೇ ಇದೆ. ಈ ಫ್ಯಾಕ್ಟ್ರಿಗೆ ನಾನು ಲೋಡ್ ಕೊಟ್ಟಿರೋದು. ನಮ್ಮ ಆಟೋ ನೋಡಿ ಹೆಂಗಿದೆಯೋ. ಆಟೋ ಅಲ್ಲಿ ಬಿಟ್ಟು ನಾನು ಆರಾಮಾಗಿ ಇವನ್ನ ಎಂಜಾಯ್ ಮಾಡಿಕೊಂಡು ಇದ್ದೀನಿ. ನಮ್ಮ ಆಟೋ ತೋರಿಸ್ತೀನಿ ನೋಡಿ. ಈಗ ನೋಡಿ, ಅಲ್ಲಿದೆ. ಬೆಟ್ಟ ಇದು, ದಾವಸ್ಪೆದ್ದು ಬೆಟ್ಟ. ಮರ ಇದೆ. ಮರದ ಕೆಳಗಡೆ ಅರ್ಧ ಗಂಟೆ ಮಲ್ಕೊಂಡ್ಬಿಡ್ತೀನಿ. ಯಾವುದನ್ನ ರಿಂಗ್ ಆಗಿದ್ರೆ ಎದ್ದೊಳ್ತೀನಿ. ಆರಾಮಾಗಿ ಕುತ್ಕೊತೀನಿ. ಕುತ್ಕೊಳಕ್ಕೂ ಚೆನ್ನಾಗಿದೆಯಾ. ಕುತ್ಕೊಂಡ್ಬಿಡ್ತೀನಿ ನೋಡಿ. ಕೂತ್ಕೊಂಡ್ಬಿಟ್ಟೆ ನೋಡಿ. ತುಂಬ ಅಂದರೆ ತುಂಬ ಸೂಪರ್ ಆಗಿದೆ. ತಣ್ಣ ಗಾಳಿ. ಎಷ್ಟು ಕೋಟಿ ಕೊಟ್ರು ಇಷ್ಟು ಸುಖ ಬರಲ್ಲ ನೋಡಿ. ನಮ್ಮ ಫೋನ್ ನೋಡಿ ಇಲ್ಲಿ ಟೆನಡೈನ್ ಅಂದ್ರೆ ಚಕ್ಕಂಟು ಎದ್ದೋಳೋದು ನೋಡಿ. ಟೈಮ್ ನೋಡಿ ಎಷ್ಟಾಗಿದೆ, 2:06 ನಿಮಿಷ. ದುಡ್ದಿರೋದು 1436 ರೂಪಾಯಿ. ಈ ಥರ ಆದರೆ ಹಂಗೆ. ಅಷ್ಟೇ. ಇದೇ ವಿಡಿಯೋ ನಿಮಗೆ ದೊಡ್ಡದು ಅದು ಸ್ವಲ್ಪ ಟೈಮಿಂಗನ್ನು ಓಡಲಿ ಅಂತ ಹಾಕ್ತಾಯಿದ್ದೀನಿ. ವ್ಯೂ ಎಲ್ಲ ಚೆನ್ನಾಗಿ ತೋರಿಸ್ತಾ ಇದ್ದೀನಿ. ನಾನು ಆರಾಮಾಗಿ
ಕೂತ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಹಿಂಗೆ ಮಳ್ಳಿ ಮರ್ತೀನಿ. ಗಾಳಿ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಗಾಳಿ. ಪ್ರಶಾಂತವಾಗಿ 5 ನಿಮಿಷ ಮೆಡಿಟೇಷನ್ ಮಾಡ್ತೀನಿ. ಈ ಗಾಳಿಗೆ ನಿದ್ರೆನೇ ಬರ್ತಾ ಇದೆ ನನಗೆ. ಆ ಥರ ಇದೆ ಕ್ಲೈಮೇಟ್. ಮಲಗೂ ಮಲಗ್ಬಿಡ್ತೀನಿ ಸುಮ್ಮನೆ, ಯಾಕೆ ನಿಮ್ಮ ಎದುರುಗ ನನಗೆ ನೋಡಿ. ಸ್ವರ್ಗ ಎಲ್ಲಿನೂ ಇಲ್ಲ, ಇಲ್ಲೇ ಇದ್ದೀನಿ. ಗೊರಕೆ ಬರ್ತಾ ಇದೆ. ಹಾವುಗೆ ಬಂದುಬಿಟ್ರೆ ಮೊದಲೇ ನನಗೆ ಹಾವುಗಳು ಅಂದರೆ ಭಯ. ಬಮ್ಮ ನೋಡಿ, ಒಳಗಡೆಯಿಂದ ಹಾವು ಬಂದರೆ ಏನು ಮಾಡೋದು? ಹಾವು ಯಾವುದೋ ಮರ ಯಾವುದೋ ಕಾಣಿಸಲ್ಲ, ಆ ಥರ ಇರುತ್ತೆ ಇದೆ ಸಿಚುವೇಶನ್. ನೋಡಿ, ನೋಡಿ ಮನೇನು ಇಲ್ಲೇ ಇದೆಯಾ? ಫೋನ್ ಅಲ್ಲಿದೆ. ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಾನು ಪೋರ್ಟ್ರಲ್ಲಿ ಕೆಲಸ ಮಾಡೋದು. ನೋಡಿ, 1690 ರೂಪಾಯಿ ಬಾಡಿಗೆ ತಗೊಂಡು ದಾವಸ್ಪೇಟೆಗೆ ಬಂದಿದ್ದೀನಿ. ಇಲ್ಲಿ ನೋಡಿದರೆ ಕಾಯಿಸ್ತಾ ಇದ್ದಾನೆ. ಎಲ್ಲ ಕಾಡು ಪ್ರದೇಶ ಎಲ್ಲ ಇರೋದು. ಒಂದು ಬಾಡಿಗೆನೂ ಕೊಡ್ತಾ ಇಲ್ಲ. ಇಲ್ಲೇ ಕಾಯ್ಕೊಂಡು ಕೂತಿದ್ದೀನಿ. ಎಷ್ಟೊತ್ತು ಕೂತಿದ್ರೂ ಒಂದು ಸೌಂಡು ಇಲ್ಲ. ಅದಕ್ಕೋಸ್ಕರ ಮರದ ಕೆಳಗಡೆ ಆರಾಮಾಗಿ ಮಲಗಿದ್ದೀನಿ. ಮಲಗಿ ಈ ವಿಡಿಯೋ ಮಾಡಿ ಎಲ್ಲರಿಗೂ ತಿಳಿಸೋಣ. ಲಾಂಗ್ ಹೋಗಬೇಡಿ, ಲಾಂಗ್ ಹೋಗಿದ್ರೆ ಕಾಯಿಸ್ತಾನೆ. ನೋಡಿ, ತಣ್ಣಗಿದೆಯೇ. ನೋಡೋಣ ಯಾವಾಗ ಬರುತ್ತೆ ಬಾಡಿಗೆ ಅಂತ ಗೊತ್ತಾಗಲ್ಲ. ಓ ಬಂತು ನೋಡಿ, ಹೀಗೆ ದಾವಸ್ಪೇಟ್ನಿಂದ ಜಾಲಹಳ್ಳಿ ಯಾರೋ ಎತ್ಕೊಬಿಟ್ರು. ಮೂರು ಗಂಟೆನೇ ಆಗೋಯ್ತು. ಬಾಡಿಗೆ ಮಾತ್ರ ಬಂದಿಲ್ಲ. ಒಂದು ಬಾಡಿಗೆ ಬಂತು 1130 ರೂಪಾಯಿದು. ಅದು 2 ನಿಮಿಷ ಆಯ್ತು ನಾನು ಎತ್ತಿಲ್ಲ. ಇನ್ನೂ ಸ್ವಲ್ಪ ದುಡ್ಡು ಅದನ್ನು ಬಾಡಿಗೆ ಬರ್ತೇನೋ ಅಂತ ಬಂದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಮಲಗ್ತಾ ಇದ್ದೀನಿ. ನಿದ್ದೆ ಬರ್ತಾಯಿದೆ. ಇಲ್ಲಿ ನೋಡಿದ್ರೆ ಮಳೆನೂ ಬರೋಂಗಿದೆ, ಗಾಳಿನೂ ತಣ್ಣಗಿದೆಯೇ. ನೋಡಿ, ನೋಡಿ ಫುಲ್ಲು ಮಳೆ. ಈಗ ಎದ್ದೋಳು ಆಟೋನಲ್ಲಿ ಹೋಗ್ಬೇಕು ನಾನೀಗ. ಫುಲ್ ಮಳೆ ಥರ ಬಂದಿದೆ ನೋಡಿ. ಬಿಡಲ್ಲ ಈ ಮಳೆ ಇದು. ಆವಾಗ ಮಲಗಿದ್ದೀನಿ ತಣ್ಣಗಿದೆ ಅಂತ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಅನ್ನೋದು. 6 ಗಂಟೆ ಆಗುತ್ತೋ ಏನೋ ಬಾಡಿಗೆ ಬರೋಕ್ಕೆ. 1-2 ಸಾವಿರ ರೂಪಾಯಿ ಬಾಡಿಗೆ ಬಂದುಬಿಟ್ರೆ ಆರಾಮಾಗಿರುತ್ತೆ. ಇಷ್ಟಷ್ಟು ಮಳೆ ಬರೋ ಚಾನ್ಸಸ್ ಎಷ್ಟಿದೆಯಾ ಗೊತ್ತಾ? ಬಾ 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 ಬಾ, ಇಲ್ಲಿ ನೋಡಿ, ನೋಡಿದ್ರ ಮನೆಗೆ ಹೋಗ್ಬಿಡು ಅಂತ ಇದೆ ಮಳೆ. ನೋಡಿ,
ಇವು ನೋಡಿದ್ರೆ ಬಾಡಿಗೆ ಕೊಡ್ತಾ ಇಲ್ಲ. ಬೆಟ್ಟದ ಮೇಲೆ ಯಾರೋ ಇದ್ದಾರೆ. ಹೆಂಗ್ ಹೋಗ್ತಾ ಇದೆ ನೋಡಿ ಮಳೆ. ಇದು ಬರ್ತಾ ಇದೆ ಈ ಕಡೆ. ಯಾರು ಇದೇ ಥರ ಇದ್ದಾರೆ ನೋಡಿ. ದೇವಸ್ಥಾನ ಇರೋದಾ ಇಲ್ಲಾಂದರೆ ಯಾರು ನಿಂತ್ಕೊಂಡಿರೋದಾ ಗೊತ್ತಾಗ್ತಾ ಇಲ್ಲ. ಇದು ನೋಡಿ ಹೆಂಗೆ ಬರ್ತದೆ ಅಂತ, ಎಷ್ಟು ಸ್ಪೀಡಾಗಿ ಬರ್ತಾ ಇದೆ. ಫುಲ್ ಮಳೆ ಬರೋಂಗಿದೆ. ಇದು ನಮ್ಮ ಮರ. ಇದು ಮರಕ್ಕೆ ಬಾಯ್ ಬಾಯ್ ಹೇಳ್ಬಿಟ್ಟು ಆಟೋ ಅಲ್ಲಿ ಕುತ್ಕೊಬಿಡೋಣ. ಫುಲ್ ಮಳೆ ಬರ್ತಾ ಇದೆ. ಒಂದೊಂದೇ ಹನಿ ಬರ್ತಾ ಇದೆ. ಓಹೋ, ಇಲ್ಲಿ ನೋಡ್ರಿ ಆ ಬೆಟ್ಟದ ಮೇಲೆ ಅಂತ ಫುಲ್ ಮಳೆ ಬರ್ತಾನೆ ಇದೆ. ಇಲ್ಲಿ ಬರ್ತಾ ಇಲ್ಲ, ಬೆಟ್ಟದ ಮೇಲೆ ಬರ್ತಾ ಇದೆ. ನಾನು ಓಡೋಗ್ಬೇಕು. ಬಂದ್ಬಿಡ್ತು. ಇದು ನೋಡಿ, ಫ್ಯಾಕ್ಟ್ರಿಯಿಂದನ ಬರ್ತಾ ಇಲ್ಲ ಆರ್ಡ್ರ್ಗಳು. ಫುಲ್ ಅಂದರೆ ಫುಲ್ ಮಳೆ ನೋಡಿ, ಬೆಟ್ಟದ ಮೇಲೆ ನೋಡಿ. ಆಟೋದಲ್ಲಿ ಕುತ್ಕೊಬಿಡೋಣ. ಈ ಮಳೆಯಲ್ಲಿ ಯಾರು ಬುಕ್ ಮಾಡ್ತಾರೆ ಈಗ? ಅರ್ಧ ಗಂಟೆ ಬಿಡಲ್ಲ ಇದು. ನೋಡಿ, ಈಗ ಬೆಟ್ಟನೇ ಕಾಣಿಸ್ತಾ ಇಲ್ಲ, ಬರೇ ಮೋಡನೇ ಇದೆ. ಬೆಟ್ಟ ಎಲ್ಲಿದೆ ಕಾಣಿಸ್ತಾ ಇದೆಯಾ? ಫುಲ್ ಅಂತ ಫುಲ್ ಮಳೆ. ಇಲ್ಲೊಂದು ಬೆಟ್ಟ ಇತ್ತಲ್ಲ, ಎಲ್ಲೋ ಇತ್ತು ನೋಡಿ. ಬೆಟ್ಟನೇ ಮಾಯವಾಗೋಯ್ತು, ಅಷ್ಟೊಂದು ಮೋಡ ಇದೆ ನೋಡಿ. ಎಷ್ಟು ಮಳೆ ಬಂದರೆ ಎಲ್ಲ ಮುನ್ಗೋಗಿ. ನಾನು ಒಳಗೆ ನೋಡಿ ಹಿಂಗಿದ್ದೀನಿ, ಫುಲ್ ಮಳೆ ಎಲ್ಲ ಮುನ್ಗೋಗ್ತಾರ ಇದೆ. ಬೆಟ್ಟನೇ ಕಾಣಿಸ್ತಾ ಇಲ್ಲ ನೋಡಿ. ಫುಲ್ ಸ್ಟಾರ್ಟ್ ಆಗೋಯ್ತು ಮಳೆ. ಮಳೆ ಎಲ್ಲ ಕಮ್ಮಿ ಆಗಾಯಿತು, ಬೆಟ್ಟನೂ ವಾಪಸ್ ಬಂದುಬಿಡ್ತು ನೋಡಿ. ಟೈಮ್ ನೋಡಿದ್ರೆ 4 ಗಂಟೆ ಆಗಿದೆ. ಇದುವರೆಗೂ ಒಂದು ಬಾಡಿಗೆನೂ ಕೊಟ್ಟಿಲ್ಲ. ನಾನು ಹೋಗಿ ಮರದ ಕೆಳಗಡೆ ಮಲ್ಕಿಂದಲ್ಲ, ಅದೇ ಮರ ಇದು. ಒಂದು ಬಾಡಿಗೆ ಅಂದರೆ ಒಂದು ಬಾಡಿಗೆನೂ ಇಲ್ಲ ನೋಡಿ. 4 ಗಂಟೆ 6 ಗಂಟೆ ಹೋದರೆ ಎಲ್ಲ ಫ್ಯಾಕ್ಟ್ರಿಗಳೆಲ್ಲ ಬಂದ್ ಮಾಡಿಬಿಡ್ತಾರೆ ಇಲ್ಲಿ ನೋಡಿ. ಕಂಟೈನರ್ ಎಲ್ಲ ಫುಲ್ ಇದೆಯೇ. ಫ್ಯಾಕ್ಟ್ರಿ ಹತ್ರ ಕಾಯ್ಕೊಂಡಿದ್ದೀನಿ. ಇವತ್ತಂತೂ ಒಂದೇ ಒಂದು ಬಾಡಿಗೆ ನೋಡಿ. ಮೋಡ ಎಲ್ಲ ಕೆಳಗಡೆ ಬಂದಿರೋದು, ಮೆತ್ತಗೆ ಹೋಗ್ತಾ ಇದೆ ಮೇಲೆ. ಅದು ನೋಡಿ, ಕತ್ಲೇನೆ ಆಗೋಯ್ತು. 7 ಗಂಟೆ ಟೈಮು, ಒಂದು ಬಾಡಿಗೆನೂ ಕೊಟ್ಟಿಲ್ಲ.
ದಾವಸ್ಪೇಟ್ಗೆ ದೊಡ್ಡ ಬಾಡಿಗೆ ಅಂತ ಬಂದೆ, ಒಂದಂದೆ ಒಂದು ಬಾಡಿಗೆನೂ ಕೊಡ್ತಾ ಇಲ್ಲ. ತಲೆ ಕೆಟ್ಟೋಗ್ತಾ ಇದೆ ನಮಗಂತೂ. ಇರಲ್ಲ, ಒಂದೊಂದು ಸಾರಿ ಆ ಥರ ಆಗುತ್ತೆ ನೋಡಿ. ಇದೆಲ್ಲ ದಾವಸ್ಪೇಟೆ ಇದು ನೋಡಿ. 1436 ರೂಪಾಯಿ. 1436 ರೂಪಾಯಿಗೆ 50 ಕಿಲೋಮೀಟ್ರ್ ಬರೋಕ್ಕೆ, 50 ಕಿಲೋಮೀಟ್ರ್ ಹೋಗೋಕ್ಕೆ, 100 ಕಿಲೋಮೀಟ್ರ್. 100 ಕಿಲೋಮೀಟ್ರಿಗೆ 1436 ರೂಪಾಯಿ. ಅದರಲ್ಲಿ ಡೀಸೆಲ್ ಏನು, ನಮ್ಮ ಖರ್ಚೇನು, ಯಾಕೆ ಈ ಥರ ಮಾಡಿದ್ದಾನೆ ಗೊತ್ತಾಗಲ್ಲ. ದಯವಿಟ್ಟು ಯಾರು ಹೊಸ ಗಾಡಿಗಳು ಹೋಗೋಕ್ಕೆ ಬೇಡಿ. ಒಂದೊಂದು ಸಾರಿ ಆಗುತ್ತೆ, ಒಂದೊಂದು ಸಾರಿ ಆಗಲ್ಲ, ಕಷ್ಟಪಡಬೇಕಾಗುತ್ತೆ. ಯಾವ ಕೆಲಸದಲ್ಲಿದ್ದಾರೋ ಆ ಕೆಲಸದಲ್ಲಿ ನೀವು ಇದ್ಬಿಡಿ. ನನ್ನನ್ನು ನೋಡ್ಕೊಂಡು ತುಂಬ ಜನ ಗಾಡಿಗಳು ಹಾಕ್ತಾಯಿದ್ದೀರಾ, ಮತ್ತು ನಮ್ಮನ್ನು ಬೈಕೊಂತೀರಾ ಅರ್ನಿಂಗ್ ಆಗಿಲ್ಲ ಅಂದರೆ. ನಿಮ್ಮಿಷ್ಟ, ನಾನು ಹೇಳ್ತಾ ಇದ್ದೀನಿ. ಹುಷಾರಾಗಿರಬೇಕು. ಈ ಪೋಡ್ರನ್ನ ನಂಬ್ಕೊಂಡ್ರೆ ಅಷ್ಟೇ ಗತಿ. ಆಮೇಲೆ ಅಲ್ಕೊಂಡು ಕುತ್ಕೊಳ್ಬೇಕಾಗುತ್ತೆ ನೋಡಿ. ಇವತ್ತು ಒಂದು ದಿನಕ್ಕೆ ಬಾಡಿಗೆನೇ ಇಲ್ಲ. ಇವತ್ತು ಭಾನುವಾರ ಆದರೂ ಸ್ವಲ್ಪ ಪರವಾಗಿಲ್ಲ, ಇವತ್ತು ಅಸಲು ಸೋಮವಾರ. ಇವತ್ತು ಸೋಮವಾರ ಒಂದು ಬಾಡಿಗೆನೂ ಇಲ್ಲ. ಈಗ ಖಾಲಿ ಹೋಗ್ಬೇಕು 50 ಕಿಲೋಮೀಟ್ರು ದಾವಸ್ಪೇಟೆ ನೋಡಿ. ಇದು ಕೊನೆಗೆ ಮನೆಗೆ ಬಂದುಬಿಟ್ಟೆ. 50 ಕಿಲೋಮೀಟ್ರ್ ಖಾಲಿ ಬಂದೆ. ಒಂದೇ ಒಂದು ಆರ್ಡ್ರ್ ಇವತ್ತು 1690 ರೂಪಾಯಿದು ನೋಡಿ. ಈ ಥರ ಇರುತ್ತೆ ಇವತ್ತು. ಒಂದೇ ಒಂದು ಬಾಡಿಗೆ, ಅರ್ನಿಂಗ್ಸೇ ಇಲ್ಲ ಇವತ್ತು. ನಾಳೆ ಹೆಂಗಿರುತ್ತೋ ನೋಡೋಣ. ದಯವಿಟ್ಟು ಯಾರು ಹೊಸ ಗಾಡಿಯಲ್ಲಿ ಹಾಕ್ಕೊಂಡು ಹೋಗಬೇಡಿ. ನಿಮಗೆ ನಾವು ನಿಮಗೆ ನೋಡಿ ನಾವು ಗಾಡಿಗಳು ಹಾಕ್ಕೊತೀವಿ ಅಂದರೆ ಫಸ್ಟು 8 ದಿನ ಯಾರ ಹತ್ರ ನಾವು ಬಾಡಿಗೆ ತಗೊಂಡು 8 ದಿನ ನೀವು ಓಡಿಸಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಈ ಟ್ರಾಫಿಕಲ್ಲಿ ಹೊಸ ಡ್ರೈವರ್ಗಳು ಚಲಾಯಿಸ್ಬೇಕಂದ್ರೆ ಸುಸ್ತಾಗಿಬಿಡ್ತಾರೆ. 2 ದಿನ 3 ದಿನಕ್ಕೆ ಸಾಕಾಗುತ್ತೆ. ಆವಾಗ ನೀವು ಅಷ್ಟೊಂದು ಅಮೌಂಟ್ ಇನ್ವೆಸ್ಟ್ ಮಾಡಿ ಗಾಡಿಗಳು ತೊಗೊತೀರ, ಅವಾಗ ನಿಮಗೆ ಆಗಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಒಂದೇ, 8 ದಿನ ನೀವು ನೋಡಿ ಯಾರು ಏರಿಯಾವ್ರದ್ದು ಯಾವ್ದಾನ ಗಾಡಿ ತಗೊಂಡು, ಇನ್ನು ನಮಗೆ ಆಗುತ್ತೆ ಅಂದರೆ ನಿಮ್ಮ ನಂಬಿಕೆ ಇದ್ದರೆ ಹಾಕ್ಕೊಳ್ಳಿ. ನನ್ನ ನೋಡಿ ನೀವು ಎರ್ನಿಂಗ್ ಆಗ್ತಾಯಿದೆ, ಚೆನ್ನಾಗಿ ದುಡ್ಕೋಬೋದು ಆಗಿದ್ರೆ ಮಾತ್ರ ಅದು ನಿಮ್ಮಿಷ್ಟ. ಎಷ್ಟೊಂದು ಜನ ಬರ್ಬಾದಾಗಿಬಿಟ್ಟಿದ್ದಾರೆ ಗಾಡಿಗಳಾಗ್ಬಿಟ್ಟು. ಮಾಡೋಕ್ಕೂ ಆ ಗಾಡಿಗಳು ಮಾಡೋಕ್ಕೂ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ನನ್ನ ಮಾತು ಕೇಳಿ. ದಯವಿಟ್ಟು ಹೊಸ ಗಾಡಿಗಳು ಹಾಕ್ಕೊಂಡು ಹೋಗಬೇಡಿ. ಹೆಂಗಿದ್ರು ಹಂಗೆ ಇದ್ಬಿಡಿ. ಮತ್ತು ಸಾಲ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ನಿಮಗೆ. EMI ಟೆನ್ಷನು, ಸಾಲಗಾರ ಟೆನ್ಷನು, ಅದು ಇದು ಅಂತ ತುಂಬ ಟೆನ್ಷನ್ ಆಗಿಬಿಡುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಹೊಸ ಗಾಡಿಗಳು ಹೋಗಬೇಡಿ. ಎಲ್ಲ ಒಬ್ಬರಿಗೆ ಒಬ್ಬರ ಮೈಂಡ್ಸೆಟ್ ಒಬ್ಬರ ಥರ ಇರ್ತದೆ. ನನ್ನ ಮೈಂಡ್ಸೆಟ್ ಥರ ನಿಮ್ಮ ಮೈಂಡ್ಸೆಟ್ ಇರೋಲ್ಲ. ನಾನು ಎಲ್ಲೋಗಬೇಕು ಏನು ಅನ್ನೋದು ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಮಿಷ್ಟ. ನಮಗೂ ಎರ್ನಿಂಗ್ ತೋರಿಸ್ಬಾರ್ದು ಅಂದ್ಕೊತೀನಿ ನಾನು. ಅದು ಯಾವಾಗಲೂ ಒಂದೇ ಥರ ಇರಲ್ಲ. ನನ್ನ ಬಾಡಿಗಳು ನೋಡಿ ಅದು ಆಗುತ್ತಾ ಬರುತ್ತಾ, ಅಲ್ಲಿ ಹೋದರೆ ಮತ್ತೆ ಬರುತ್ತಾ ಬಾಡಿಗೆ, ಅದೆಲ್ಲ ನೋಡಿಬಿಟ್ಟು ನಾನು ತಗೊಳೋದು. ಎಲ್ಲಂದ್ರೆ ಅಲ್ಲಿ ಹೋಗಿ ಅಲ್ಲಿ ಸಿಕ್ಕಾಕೊಂಡೋದು ಅಷ್ಟೊಂದು ಇರಲ್ಲ. ನನ್ನ ಮೈಂಡ್ಸೆಟ್ಟು ನಿಮಗೆ ಇರಲ್ಲ. ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮಿಷ್ಟ. ಒಳ್ಳೆಯದಾದರೆ ಪರವಾಗಿಲ್ಲ, ಕೆಟ್ಟದಾಗಬಾರ್ದು. ಅದೇ ನನ್ನ ಉದ್ದೇಶ ಅಷ್ಟೇ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ನಾನು ಯೂಟ್ಯೂಬಲ್ಲಿ ಹೆಸರು ಮಾಡೋಕ್ಕೋಸ್ಕರನೇ ನಾನು ಈ ಥರ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನನ್ನನ್ನು ನೋಡಿ ನೀವು ಹಾಳಾಗಬಾರ್ದು. ನಾನು ಏನು ಅದು ಇದು ತೋರಿಸ್ತಾ ಇಲ್ಲ, ಇರೋದೇ ನಾನು ತೋರಿಸ್ತಾ ಇರೋದು. ನನ್ನನ್ನು ನೋಡಿ ಒಳ್ಳೆಯದಾದರೆ ಪರವಾಗಿಲ್ಲ, ನನಗೇನು ಅಭ್ಯಂತರ ಇಲ್ಲ. ಕೆಟ್ಟದಾದರೆ ಮಾತ್ರ ನನಗೆ ಬೇಜಾರು. ಅದಕ್ಕೋಸ್ಕರ ಏನಕ್ಕೆ ಹೇಳ್ತಾನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ತುಂಬ ಕಷ್ಟ ಪಡ್ತೀರಾ. ಮತ್ತು ಈ ಪೋಟ್ರವನು ಒಂದೊಂದು ಸಾರಿ ಇರೋ ಮೈಂಡ್ಸೆಟ್ ಒಂದೊಂದು ಸಾರಿ ಇರೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಾಲ ಮಾಡಿಕೊಂಡು ಗಾಡಿಗಳು ತಗೊಂಡು ಮತ್ತು ಆ EMI ಜೊತೆಗೆ ನಿಮ್ಮ ಸಾಲ, ಮನೆ ಖರ್ಚು ಎಲ್ಲ ಇರುತ್ತೆ. ಏನನ್ನ ಮಾಡೇ ಮೊದಲು ಯೋಚನೆ ಮಾಡಿ ಕೆಲಸ ಮಾಡಬೇಕು. ಈಗ ಹೇಳ್ತಾ ಇದ್ದೀನಿ. ನನಗಂತೂ ಟೆನ್ಷನ್ ಕಮ್ಮಿ ಇದೆ. ಯಾಕಂದರೆ ನಮ್ಮದು ಅಂಗಡಿ ಇದೆ. ಅಂಗಡಿ ಇಲ್ಲ ಅಂದರೆ ನಮ್ಮದು ಪೋಟ್ರ್ ಇಲ್ಲ ಅಂದರೆ ಅಂಗಡಿ ಯಾವುದೋ ಒಂದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ಬಿಡ್ತೀವಿ.
ನಿಮ್ಗೆ ಆ ಥರ ಇಲ್ಲ, ಒಂದೇ ಕೆಲಸ ಆದರೆ ಆಗಲ್ಲ, ಹೀಗೆ ಹೇಳ್ತಾ ಇದ್ದೀನಿ. ನಾಳೆ ನೋಡೋಣ ಹೆಂಗಿರುತ್ತೆ. ನಾಳೆ ಮಂಗಳವಾರ, ನಾಳೆ ನೋಡೋಣ ಹೆಂಗಿರುತ್ತೋ. ಗುಡ್ ಬೈ.